ನಮಸ್ಕಾರ ಬಂಧುಗಳೇ. ಸಮಯ ಎಲ್ಲಿ ಆರಂಭವಾಗುತ್ತದೆಯೋ ಮತ್ತು ಎಲ್ಲಿ ಅಂತ್ಯಗೊಳ್ಳುತ್ತದೆಯೋ ಅಂತಹ ಪವಿತ್ರ ಭೂಮಿಯೊಂದಿದೆ. ಭಾರತದ ಅತ್ಯಂತ ಹಳೆಯ ನಗರಗಳಲ್ಲಿ ಒಂದಾದ, ಸಾಕ್ಷಾತ್ ಕಾಲಕ್ಕೆ ಅಧಿಪತಿಯಾದ ಮಹಾಕಾಲ ನೆಲೆಸಿರುವ ಪುಣ್ಯಕ್ಷೇತ್ರವೇ ಉಜ್ಜಯಿನಿ. ಇಲ್ಲಿ ಮೃತ್ಯುವು ಸಹ ಪ್ರವೇಶಿಸಲು ಹೆದರುತ್ತದೆ ಎಂದು ಹೇಳಲಾಗುತ್ತದೆ. ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಅತ್ಯಂತ ಪವಿತ್ರವೆಂದು ಪರಿಗಣಿಸಲ್ಪಟ್ಟಿರುವ ಮಹಾಕಾಲೇಶ್ವರ ದೇವಸ್ಥಾನದ ರಹಸ್ಯಗಳು ಇಂದಿಗೂ ವಿಜ್ಞಾನಕ್ಕೆ ಒಂದು ಸವಾಲಾಗಿದೆ. ಇಲ್ಲಿ ನಡೆಯುವ ಭಸ್ಮ ಆರತಿ, ಮದ್ಯವನ್ನೇ ಕುಡಿಯುವ ಕಾಳಭೈರವ ಮತ್ತು ರಾಜಕಾರಣಿಗಳು ಇಲ್ಲಿ ರಾತ್ರಿ ಉಳಿಯಲು ಹೆದರುವ ಆ ಒಂದು ಸತ್ಯ ಯಾವುದು? ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ಉಜ್ಜಯಿನಿಯ ಪ್ರತಿ ಅಡಿಯಲ್ಲೂ ಅಡಗಿರುವ ರಹಸ್ಯಗಳನ್ನು ಬಿಚ್ಚಿಡಲಿದ್ದೇವೆ. ವಿಡಿಯೋವನ್ನು ತಪ್ಪದೆ ಪೂರ್ತಿಯಾಗಿ ನೋಡಿ. ಅವಂತಿಕಾಪುರಿಯ ಇತಿಹಾಸ. ಉಜ್ಜಯಿನಿಯನ್ನು ಪ್ರಾಚೀನ ಕಾಲದಲ್ಲಿ ಅವಂತಿಕ ಅಥವಾ ಅವಂತಿಕಾಪುರಿ ಎಂದು ಕರೆಯಲಾಗುತ್ತಿತ್ತು. ಇದರ ಇತಿಹಾಸ ಎಷ್ಟು ಹಳೆಯದೆಂದರೆ, ವಾರಣಾಸಿ ಮತ್ತು ಉಜ್ಜಯಿನಿ ಜಗತ್ತಿನ ಅತ್ಯಂತ ಹಳೆಯ ಜೀವಂತ ನಗರಗಳಲ್ಲಿ ಸೇರಿವೆ. ಬೌದ್ಧ ಧರ್ಮದ ಗ್ರಂಥಗಳ ಪ್ರಕಾರ ಕ್ರಿಸ್ತಪೂರ್ವ 600ರ ಕಾಲದಲ್ಲಿ ಭಾರತದಲ್ಲಿ 16 ಮಹಾಜನಪದಗಳಲ್ಲಿ ಅವಂತಿಕಾ ಕೂಡ ಒಂದು ಮತ್ತು ಉಜ್ಜಯಿನಿ ಅದರ ರಾಜಧಾನಿಯಾಗಿತ್ತು. ಮೌರ್ಯ ಸಾಮ್ರಾಜ್ಯದ ಅಶೋಕ ಚಕ್ರವರ್ತಿ ಇಲ್ಲಿ ತರಬೇತಿ ಪಡೆದಿದ್ದನು ಮತ್ತು ಅವನ ಮಕ್ಕಳು ಇಲ್ಲಿ ಜನಿಸಿದ್ದರು. ನಂತರ ಗುಪ್ತ ಸಾಮ್ರಾಜ್ಯದ ಕಾಲದಲ್ಲಿ ಇದು 2ನೆಯ ರಾಜಧಾನಿಯಾಗಿ ಮೆರೆಯಿತು. ಮಹಾಕವಿ ಕಾಳಿದಾಸನು ತನ್ನ ಮೇಘದೂತಂ ಕಾವ್ಯದಲ್ಲಿ ಉಜ್ಜಯಿನಿಯನ್ನು ಸ್ವರ್ಗದ ಒಂದು ಭಾಗ ಭೂಮಿಗೆ ಬಂದಂತೆ ಎಂದು ವರ್ಣಿಸಿದ್ದಾನೆ. ಆದರೆ 13ನೆಯ ಶತಮಾನದಲ್ಲಿ ದೆಹಲಿ ಸುಲ್ತಾನರ ದಾಳಿಯಿಂದ ಅನೇಕ ದೇವಾಲಯಗಳು ನಾಶವಾದವು. ಇಂದು ನಾವು ನೋಡುವ ಭವ್ಯ ಮಂದಿರವನ್ನು 1734ರಲ್ಲಿ ಮರಾಠ ಸೇನಾಪತಿ ರಾಣೋಜಿ ಶಿಂದೆ ಅವರು ಪುನರ್ ನಿರ್ಮಿಸಿದರು. ಮಹಾಕಾಲನ ಉಗಮ ಮತ್ತು ದೂಷಣ ರಾಕ್ಷಸನ ಸಂಹಾರ. ಈ ಜ್ಯೋತಿರ್ಲಿಂಗದ ಉಗಮದ ಹಿಂದೆ ಒಂದು ರೋಚಕ ಕಥೆ ಇದೆ. ಹಿಂದೆ ಅವಂತಿಕಾ ನಗರದಲ್ಲಿ ಶಿವಭಕ್ತ ಬ್ರಾಹ್ಮಣರು ವಾಸಿಸುತ್ತಿದ್ದರು. ಆ ಸಮಯದಲ್ಲಿ ದೂಷಣ ಎಂಬ ರಾಕ್ಷಸನು ಬ್ರಹ್ಮನಿಂದ ವರ ಪಡೆದು ಅಹಂಕಾರದಿಂದ ಭಕ್ತರನ್ನು ಪೀಡಿಸುತ್ತಿದ್ದನು. ಭಕ್ತರ ಮೊರೆ ಆಲಿಸಿದ ಶಿವನು ಭೂಮಿಯನ್ನು ಸೀಳಿಕೊಂಡು ಮಹಾಕಾಲನಾಗಿ ಪ್ರಕಟಗೊಂಡನು. ಅವನ ಗರ್ಜನೆಯ ಶಬ್ದಕ್ಕೆ ದೂಷಣ ರಾಕ್ಷಸ ಮತ್ತು ಅವನ ಸೈನ್ಯ ಕ್ಷಣಾರ್ಧದಲ್ಲಿ ಭಸ್ಮವಾದವು. ಅಂದಿನಿಂದ ಶಿವನು ಇಲ್ಲಿ ಭಕ್ತರ ರಕ್ಷಣೆಗಾಗಿ ನೆಲೆಸಿದ್ದಾನೆ. ಮಹಾ ಎಂದರೆ ದೊಡ್ಡದು ಮತ್ತು ಕಾಲ ಎಂದರೆ ಸಮಯ ಅಥವಾ ಮೃತ್ಯು. ಕಾಲ ಮತ್ತು ಮೃತ್ಯುವನ್ನು ಮೀರಿದವನೇ ಈ ಮಹಾಕಾಲ. ದಕ್ಷಿಣಾಭಿಮುಖಿ ಜ್ಯೋತಿರ್ಲಿಂಗದ ರಹಸ್ಯ. ಭಾರತದಲ್ಲಿರುವ ಹೆಚ್ಚಿನ ಶಿವಲಿಂಗಗಳು ಉತ್ತರ ಮುಖವಾಗಿರುತ್ತವೆ. ಆದರೆ ಉಜ್ಜಯಿನಿಯ ಮಹಾಕಾಳೇಶ್ವರನು ದಕ್ಷಿಣಾಮೂರ್ತಿ, ಅಂದರೆ ಇದು ದಕ್ಷಿಣ ಮುಖವಾಗಿರುವ ಏಕೈಕ ಜ್ಯೋತಿರ್ಲಿಂಗ. ವಾಸ್ತವವಾಗಿ ದಕ್ಷಿಣ ದಿಕ್ಕನ್ನು ಯಮರಾಜನ ದಿಕ್ಕು ಅಥವಾ ಮೃತ್ಯುವಿನ ದ್ವಾರವೆಂದು ಪರಿಗಣಿಸಲಾಗುತ್ತದೆ. ಕಾಲನ ಅಧಿಪತಿಯೇ ಇಲ್ಲಿ ದಕ್ಷಿಣಾಭಿಮುಖವಾಗಿ ಕುಳಿತಿರುವುದರಿಂದ ಇಲ್ಲಿಗೆ ಬರುವ ಭಕ್ತರಿಗೆ ಮೃತ್ಯುವಿನ ಭಯವಿರುವುದಿಲ್ಲ ಎಂಬುದು ನಂಬಿಕೆ. ಈ ಲಿಂಗವು ಸ್ವಯಂಭೂ, ಅಂದರೆ ಇದು ಯಾವುದೇ ಶಿಲ್ಪಿಯಿಂದ ಕೆತ್ತಲ್ಪಟ್ಟದ್ದಲ್ಲ, ತಾನಾಗಿಯೇ ಉದ್ಭವಿಸಿದ್ದು. ಭಸ್ಮ ಆರತಿಯ ನಿಗೂಢತೆ. ಉಜ್ಜಯಿನಿಯ ದೇವಸ್ಥಾನದ ಅತ್ಯಂತ ದೊಡ್ಡ ರಹಸ್ಯವೆಂದರೆ ಪ್ರತಿದಿನ ಮುಂಜಾನೆ 4 ಗಂಟೆಗೆ ನಡೆಯುವ ಭಸ್ಮ ಆರತಿ. ಈ ಆರತಿಯನ್ನು ನೋಡಲು ಲಕ್ಷಾಂತರ ಭಕ್ತರು ತುದಿಗಾಲಲ್ಲಿ ನಿಲ್ಲುತ್ತಾರೆ. ಪುರಾಣಗಳ ಪ್ರಕಾರ ದೂಷಣ ರಾಕ್ಷಸನನ್ನು ಸುಟ್ಟ ನಂತರ ಆ ಭಸ್ಮದಿಂದಲೇ ಶಿವನು ಅಲಂಕಾರ ಮಾಡಿಕೊಂಡಿದ್ದನು. ಹಿಂದಿನ ಕಾಲದಲ್ಲಿ ಈ ಆರತಿಯನ್ನು ಮನುಷ್ಯನ ತಾಜಾ ಚಿತಾಭಸ್ಮದಿಂದಲೇ ಮಾಡಲಾಗುತ್ತಿತ್ತು ಎಂಬ ಸತ್ಯ ಅನೇಕರನ್ನು ಬೆಚ್ಚಿ ಬೀಳಿಸುತ್ತದೆ. ಆದರೆ ಈಗ ಗೋಮಯ, ಅಶ್ವತ್ಥ ಮತ್ತು ಇತರ ಪವಿತ್ರ ಮರಗಳ ಭಸ್ಮವನ್ನು ಬಳಸಲಾಗುತ್ತದೆ. ಈ ಆರತಿಯ ಸಮಯದಲ್ಲಿ ಮಹಿಳೆಯರು ಮುಖವನ್ನು ಮುಚ್ಚಿಕೊಳ್ಳಬೇಕು ಅಥವಾ ಹೊರಗೆ ಹೋಗಬೇಕು ಎಂಬ ನಿಯಮವಿದೆ. ಈ ಆರತಿಯನ್ನು ಕಣ್ಣಾರೆ ಕಂಡರೆ ಮುಂಬರುವ ಕಷ್ಟಗಳು ದೂರವಾಗುತ್ತವೆ ಎಂಬ ಅಚಲ ನಂಬಿಕೆ ಭಕ್ತರಲ್ಲಿ ಇದೆ. ರಾಜಕಾರಣಿಗಳು ಇಲ್ಲಿ ರಾತ್ರಿ ಉಳಿಯಲ್ಲ ಏಕೆ? ಇಂದಿನ ಕಾಲದಲ್ಲೂ ರಾಜಕಾರಣಿಗಳು ಅಥವಾ ಯಾವುದೇ ರಾಜರು ಉಜ್ಜಯಿನಿಯಲ್ಲಿ ರಾತ್ರಿ ತಂಗಲು ಹೆದರುತ್ತಾರೆ. ಭಾರತದ ಮಾಜಿ ಪ್ರಧಾನಿ ಮೊರಾರ್ಜಿ ದೇಸಾಯಿ ಅವರು ಇಲ್ಲಿ ರಾತ್ರಿ ತಂಗಿದ್ದ ಮರುದಿನವೇ ಅವರ ಅಧಿಕಾರ ಹೋಗಿತ್ತು ಎಂದು ಮೂಲಗಳು ತಿಳಿಸುತ್ತವೆ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ತಂಗಿದ್ದ 20 ದಿನಗಳಲ್ಲಿ ರಾಜೀನಾಮೆ ನೀಡಬೇಕಾಯಿತು. ನಂಬಿಕೆಯ ಪ್ರಕಾರ ಉಜ್ಜಯಿನಿಯ ಏಕೈಕ ರಾಜ ಮಹಾಕಾಲ. ಒಂದು ರಾಜ್ಯದಲ್ಲಿ 2 ರಾಜರು ಒಟ್ಟಿಗೆ ಇರಲು ಸಾಧ್ಯವಿಲ್ಲ. ಆದ್ದರಿಂದ ಇಲ್ಲಿ ರಾತ್ರಿ ತಂಗುವ ಯಾವುದೇ ನಾಯಕನ ಅಧಿಕಾರ ಚ್ಯುತಿಯಾಗುತ್ತದೆ ಎಂಬ ಸಂಪ್ರದಾಯ ಇಂದಿಗೂ ನಡೆದುಕೊಂಡು ಬರುತ್ತಿದೆ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿ ನೀಡಿದಾಗಲೂ ಇಲ್ಲಿ ರಾತ್ರಿ ಉಳಿಯಲಿಲ್ಲ. ಮದ್ಯ ಕುಡಿಯುವ ಕಾಳಭೈರವ. ಮಹಾಕಾಲನ ದರ್ಶನದ ನಂತರ ಪ್ರತಿಯೊಬ್ಬರು ಇಲ್ಲಿ ಭೇಟಿ ನೀಡಲೇಬೇಕಾದ ಸ್ಥಳ ಕಾಲಭೈರವ ದೇವಸ್ಥಾನ.
ಕಾಲಭೈರವನನ್ನು ಉಜ್ಜಯಿನಿಯ ಕೊತ್ವಾಲ್ ಅಥವಾ ರಕ್ಷಕ ಎಂದು ಕರೆಯಲಾಗುತ್ತದೆ. ಇಲ್ಲಿನ ಆಶ್ಚರ್ಯಕರ ವಿಷಯವೆಂದರೆ ದೇವರಿಗೆ ನೈವೇದ್ಯವಾಗಿ ಮದ್ಯವನ್ನು ಅಂದರೆ ಸಾರಾಯಿಯನ್ನು ಅರ್ಪಿಸಲಾಗುತ್ತದೆ. ಪುರೋಹಿತರು ಮದ್ಯದ ಬಟ್ಟಲನ್ನು ವಿಗ್ರಹದ ಹತ್ತಿರ ತಂದಾಗ ಆ ಮದ್ಯವು ಕ್ಷಣಾರ್ಧದಲ್ಲಿ ಮಾಯವಾಗುತ್ತದೆ. ವಿಗ್ರಹದಲ್ಲಿ ಯಾವುದೇ ರಂಧ್ರ ಅಥವಾ ಪೈಪ್ ಇಲ್ಲದಿದ್ದರೂ ಸಾವಿರಾರು ಲೀಟರ್ ಮದ್ಯ ಎಲ್ಲಿ ಹೋಗುತ್ತದೆ ಎಂಬುದು ಇಂದಿಗೂ ದೊಡ್ಡ ರಹಸ್ಯ. ಬ್ರಿಟಿಷರು ಇದರ ಸತ್ಯ ತಿಳಿಯಲು ವಿಗ್ರಹದ ಕೆಳಗೆ ಅಗೆದರೂ ಅವರಿಗೆ ಏನೂ ಪತ್ತೆಯಾಗಿರಲಿಲ್ಲ. ಉಜ್ಜಯಿನಿಯನ್ನ ಕಾಲನ ನಗರವೆಂದು ಕರೆಯಲು ಇನ್ನೊಂದು ಕಾರಣವಿದೆ. ಇಲ್ಲಿರುವ ಮಂಗಳನಾಥ ದೇವಸ್ಥಾನವನ್ನು ಮಂಗಳ ಗ್ರಹದ ಜನ್ಮಸ್ಥಳವೆಂದು ಪರಿಗಣಿಸಲಾಗುತ್ತದೆ. ಈ ದೇವಸ್ಥಾನವು ಕರ್ಕ ರೇಖೆಯ ಮೇಲೆ ನೆಲೆಸಿದೆ. ಪ್ರಾಚೀನ ಕಾಲದಲ್ಲಿ ಉಜ್ಜಯಿನಿಯನ್ನು ಜಗತ್ತಿನ ಕೇಂದ್ರ ಬಿಂದು ಅಥವಾ ಜೀರೋ ಮೆರಿಡಿಯನ್ ಎಂದು ಪರಿಗಣಿಸಲಾಗುತ್ತಿತ್ತು. ಇಲ್ಲಿನ ಜಂತರ್ ಮಂತರ್ ಅನ್ನು 18ನೇ ಶತಮಾನದಲ್ಲಿ ಗ್ರಹಗತಿಗಳನ್ನು ಅಳೆಯಲು ನಿರ್ಮಿಸಲಾಯಿತು. ವಿಜ್ಞಾನ ಮತ್ತು ಆಧ್ಯಾತ್ಮದ ಅದ್ಭುತ ಸಂಗಮ ಉಜ್ಜಯಿನಿಯ ಪ್ರತಿ ಅಣುವಿನಲ್ಲೂ ಇದೆ. ಇನ್ನು ಉಜ್ಜಯಿನಿಯ ಜೀವನಾಡಿ ಎಂದರೆ ಕ್ಷಿಪ್ರ ನದಿ. ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವ ಈ ನದಿಯ ತೀರದಲ್ಲಿ ಪ್ರತಿ 12 ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುತ್ತದೆ. ಇಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ತೊಳೆದು ಹೋಗುತ್ತವೆ ಎಂಬ ನಂಬಿಕೆ ಇದೆ. ಉಜ್ಜಯಿನಿಯ ಮಹಾಕಾಲ ಕೇವಲ ಭಕ್ತರ ದೇವರಲ್ಲ, ಅವನು ಈ ಜಗತ್ತಿನ ಕಾಲಚಕ್ರದ ಚಾಲಕ. ನೀವು ಎಂದಾದರೂ ನಿಮ್ಮ ಜೀವನದಲ್ಲಿ ಮೃತ್ಯು ಭಯವನ್ನು ಗೆಲ್ಲಲು ಮತ್ತು ಜೀವನದ ಸಾರ್ಥಕತೆಯನ್ನು ಕಾಣಲು ಬಯಸಿದರೆ ಒಮ್ಮೆ ಉಜ್ಜಯಿನಿಗೆ ಭೇಟಿ ನೀಡಿ. ಬಂಧುಗಳೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ನೀವು ಮಹಾಕಾಲನ ಭಕ್ತರಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ಮಹಾಕಾಲ್ ಅಥವಾ ಹರ ಹರ ಮಹಾದೇವ ಎಂದು ಬರೆಯಲು ಮರೆಯಬೇಡಿ. ಇಂತಹ ಹೆಚ್ಚಿನ ದೈವಿಕ ರಹಸ್ಯಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.